ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ದೇವರ ವಾಕ್ಯವನ್ನು ಈಗ ನಾವು ಆಲಿಸಿಕೊಳ್ಳುವ ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 20 ವಾಕ್ಯ 3. ಕಲಹಕ್ಕೆ ದೂರವಿರುವವನು ಮಾನಕ್ಕೆ ಯೋಗ್ಯನು, ಕಲಹಕ್ಕೆ ಕೈ ಹಾಕುವವ ಪ್ರತಿಯೊಬ್ಬನು ಮೂರ್ಖನು. ಕಲಹಕ್ಕೆ ದೂರವಿರುವವನು ಮಾನಕ್ಕೆ ಯೋಗ್ಯನು, ಕಲಹಕ್ಕೆ ಕೈ ಹಾಕುವ ಪ್ರತಿಯೊಬ್ಬನು ಮೂರ್ಖನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಮಾಜದಲ್ಲಿ ಕೆಲವರಿಗೆ ಶಾಂತಿ ಇರುವುದನ್ನು ನೋಡಲಿಕ್ಕೆ ಆಗಲ್ಲ. ಇದು ಪಿಶಾಚಿಯ ದುಷ್ಟಶಕ್ತಿಯ ಸ್ವಭಾವ. ಯಾರಾದರೂ ಜನರು ನೆಮ್ಮದಿಯಿಂದ ಇದ್ದರೆ, ಶಾಂತಿಯಿಂದ ಇದ್ದರೆ ಅವರಿಗೆ ಅದು ಸಹಿಸಲಾರದು. ಅದಕ್ಕಾಗಿ ಏನಾದರೂ ಕೂಡ ಅವರು ಜನರನ್ನು ದಾರಿಗೆ ತರಲೇಬೇಕು. ಇಂಥದ್ದು ಸುತ್ತಮುತ್ತ ಒಂದು ದೃಷ್ಟಿ ಹಾಯಿಸಿದರೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಯಾರಾದರೂ ಕೊಲೆ ಮಾಡುವುದು, ಏನಾದರೂ ಗುಂಪು ಕಟ್ಟಿ ಅನಾಹುತವನ್ನು ಉಂಟು ಮಾಡುವುದು, ಅಶಾಂತಿ ಸೃಷ್ಟಿ ಮಾಡುವುದು, ಇದು ಆಗಾಗ ನಡೀತಲೇ ಇರ್ತದೆ. ಇದರ ಹಿಂದೆ ಯಾರಿರ್ತಾರೆ? ಈ ಯುವಕರು, ತರುಣರು ಯಾಕಾಗಿ ಗುಂಪು ಕಟ್ಟಿಕೊಂಡು ಇನ್ನೊಬ್ಬರ ಹಿಂದೆ ಬೀಳ್ತಾರೆ? ಯಾರು ಪ್ರೇರಣೆ ಇವರಿಗೆ? ಅದು ಮುಖ್ಯ ಪ್ರಿಯರೇ. ಅನೇಕ ಬಾರಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಏನು ನಡೀತು ಅದನ್ನು ಮಾತ್ರ ನೋಡ್ತೇವೆ. ಅದರ ಹಿಂದೆ ಇರುವಂಥ ಪ್ರೇರಿತ ಶಕ್ತಿಗಳನ್ನು ನಾವು ನೋಡಲಿಕ್ಕೆ ಹೋಗಲ್ಲ. ಅಂಥವರನ್ನು ಜವಾಬ್ದಾರನಾಗಿ ಕೂಡ ಮಾಡುವುದಿಲ್ಲ. ಯಾರು ಈ ಕೆಟ್ಟ ಕೃತ್ಯವನ್ನು ಮಾಡಿದರು ಅವರಿಗೆ ಶಿಕ್ಷೆ ಆಗಬೇಕು, ಅವರು ಜೈಲಿಗೆ ಹೋಗ್ತಾರೆ. ಆದರೆ ಅದಕ್ಕೆ ಪ್ರಚೋದನೆ ನೀಡಿದಂಥ ವ್ಯಕ್ತಿಗಳು ಯಾರು, ಅವರ ಗುರುಗಳು ಯಾರು ಅಂತ ಹೇಳಿಕೊಂಡು, ಈ ವ್ಯಕ್ತಿಗಳು ಅವರು ಬುದ್ಧಿವಂತರು, ಶಿಕ್ಷಣ ಉಂಟು, ಜ್ಞಾನ ಉಂಟು. ಅದನ್ನು ಬಳಸುವುದು ಯಾವುದಕ್ಕಂತ ಹೇಳಿದರೆ ಇಂಥ ಕೆಟ್ಟ ಕೃತ್ಯಗಳಿಗೆ. ಅಂಥವರಿಗೆ ಸಮಾಜದಲ್ಲಿ ಗೌರವವೆಂಬುದು ಖಂಡಿತವಾಗಿ ಇರಲ್ಲ. ಯಾಕಂತ ಹೇಳಿದರೆ ಅವರ ಜ್ಞಾನ ಮತ್ತು ವಿದ್ಯೆ ಅದನ್ನೆಲ್ಲ ಅವರು ಬಳಸೋದು ಯಾವುದಕ್ಕಂತ ಹೇಳಿದರೆ ಕೆಟ್ಟ ಕೃತ್ಯಗಳಿಗೋಸ್ಕರ. ಸಮಾಜದಲ್ಲಿನ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸೋಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಾರೆ ಇಂಥದ್ದನ್ನೆಲ್ಲ. ಇದು ಒಂದು ಸಲಕ್ಕೆ ಮುಗಿದು ಹೋಗುವಂಥ ಕಥೆ ಅಲ್ಲ. ನಾವು ಒಂದು 3-4 ದಶಕಗಳಲ್ಲಿ ನಮ್ಮ ನೆನಪುಗಳನ್ನು ನಾವು ಜೀವ ಮಾಡಿದರೆ ಅಥವಾ ತಂದರೆ ನಮ್ಮ ಕಣ್ಣ ಮುಂದೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಎಲ್ಲ ಘಟನೆಗಳು, ಅಶಾಂತಿಯ ಕೋಲಾಹಲ ಹೇಗೆ ಸೃಷ್ಟಿಯಾಗ್ತದೆ ಅಂತ ನೋಡಿದರೆ ಕೆಲವರ ಭಾಷಣಗಳು ಇದಕ್ಕೆ ತುಪ್ಪ ಅಲ್ಲ, ಸೀಮೆ ಎಣ್ಣೆ ಸುರಿಸ್ತಾರೆ, ಪೆಟ್ರೋಲ್ ಸುರಿಸ್ತಾರೆ. ಆ ರೀತಿಯಲ್ಲಿ ಅವರ ಕೈಗೆ ಈ ಧ್ವನಿವರ್ಧಕ ಸಿಕ್ಕಿದರೆ ಸಾಕು, ವಿಷವನ್ನೇ ಕಾರ್ತಾ ಇದ್ದಾರೆ. ಅವರು ಕಾರ್ತಾರೆ,
ಇತರರಿಗೆ ಕೂಡ ಅದನ್ನೇ ಅವರು ಕಲಿಸಿಕೊಡ್ತಾರೆ, ತರಬೇತಿ ನೀಡ್ತಾರೆ ಇದರಲ್ಲಿ. ಇಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಸಮಾಜಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆ ಮಾಡಿಕೊಡುವುದಿಲ್ಲ, ಬದಲಾಗಿ ಈ ಸಮಾಜದ ಆರೋಗ್ಯವನ್ನು ಅವರು ಕೆಡಿಸ್ತಾರೆ. ಎಂಥ ಒಂದು ಕೆಟ್ಟ ಯೋಚನೆ ಮತ್ತು ಕೆಟ್ಟತನ ನೋಡಿ. ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ ಸಂತೋಷದಿಂದ ನೆಮ್ಮದಿಯಿಂದ ಇರಲಿಕ್ಕೆ, ತಿಳಿದವರು ತಿಳಿಯದವರಿಗೆ ದಾರಿಯನ್ನು ತೋರಿಸಬೇಕು. ಬುದ್ಧಿವಂತರು ಜಾಣರು ಈ ಯುವ ಜನರಿಗೆ, ಚಿಕ್ಕ ಮಕ್ಕಳಿಗೆ ಅವರು ಹೇಳಿಕೊಡಬೇಕು. ಮನುಷ್ಯರಿಗೆ ಒಂದು ಕಿರಿಯ ಪ್ರಾಯ ಅಂತ ಉಂಟು, ಯುವ ಪ್ರಾಯ ಅಂತ ಉಂಟು, ನಂತರ ಪ್ರಬುದ್ಧತೆಗೆ ಬಂದಂಥ ಪ್ರಾಯ ಅಂತ ಉಂಟು, ನಂತರ ಎಲ್ಲರೂ ಕೂಡ ಅವರು ಹಿರಿಯರಾಗ್ತಾರೆ. ಆಗ ನಮಗೆ ಏನು ನೆಮ್ಮದಿ ಮತ್ತು ಶಾಂತಿಯನ್ನು ಕೊಡ್ತದೆ. ನಾವು ಏನು ಕೆಟ್ಟದ್ದು ಮಾಡಿದ್ದೇನೆ ಅದು ಕಣ್ಣ ಮುಂದೆ ಬಂದಾಗ ಖಂಡಿತವಾಗಿಯೂ ನಮಗೆ ಅದು ಸಮಾಧಾನ ನೀಡಲ್ಲ. ನಾನು ಆಗ ಹೀಗೆ ಮಾಡಿದ್ದೇನೋ ಎಂಬ ಒಂದು ಪಶ್ಚಾತ್ತಾಪ ಬರ್ತದೆ. ಅದನ್ನು ಯಾರು ತೋರಿಸ್ಕೊಡ್ಬೇಕಂತ ಹೇಳೋದು ನೋಡಿ, ಅನುಭವಸ್ಥರು ಹಿರಿಯರು ಹೇಳಿಕೊಡ್ಬೇಕು. ನೋಡಿ, ನಮ್ಮ ಜೀವನದಲ್ಲಿ ಇದನ್ನೆಲ್ಲ ನಾವು ಕಂಡಿದ್ದೇವೆ, ನೀವು ಮಾಡೋದು ಬೇಡ ಹೀಗೆ. ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಸಮಯವನ್ನು, ನಿಮ್ಮ ಸಂಪನ್ಮೂಲಗಳನ್ನು ವಿದ್ಯೆಗೆ ಹಾಕಿ ಬುದ್ಧಿವಂತರಾಗಿರಿ, ಕೆಲಸವನ್ನು ಪಡೆಯಿರಿ, ಶ್ರಮ ಪಟ್ಟುಕೊಳ್ಳಿರಿ, ಇದೆಲ್ಲವನ್ನು ಹೇಳಬೇಕು. ಅದರ ಬದಲಾಗಿ ನೀನು ಹಾಗೆ ಮಾಡು, ಹೀಗೆ ಮಾಡು, ಕೆಟ್ಟದನ್ನು ಮಾಡು, ಯಾವುದೋ ಒಂದು ಸಮುದಾಯದ ಹಿಂದಕ್ಕೆ ಹೋಗು, ಕಿರುಕುಳ ಕೊಡು, ಏನೆಲ್ಲ ಕೂಡ ನಮ್ಮ ಸಮಾಜದಲ್ಲಿ ಹೇಳಿಕೊಡ್ತಾರೆ ಜನರು. ಯಾವ ರೀತಿ ಬೆಳಗಿನಿಂದ ಸಾಯಂಕಾಲ ತನಕ ನಮ್ಮ ಜೀವನ ಇರ್ತದೆ. ಸಾಯಂಕಾಲ ನಾವು ಮಲಗಿದ ಮುಂಚೆ ನಮ್ಮ ಈ ದಿನಚರಿ ನಮ್ಮ ಕಣ್ಣ ಮುಂದೆ ಬರ್ತದೆ. ನಾನು ಇವತ್ತು ಏನು ಮಾಡಿದ್ದೇನೆ ಕಣ್ಣ ಮುಂದೆ ಬರ್ತದೆ. ಏನು ಸಂತೋಷ ಕೊಡ್ತದೆ ನಮಗೆ, ಏನು ಕೊಡ್ತದೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾನು ಯಾರಿಗೆ ಸಹಾಯ ಮಾಡಿದ್ದೇನೆ, ಯಾರಿಗೆ ಒಳಿತನ್ನು ಮಾಡಿದ್ದೇನೆ, ಅದೆಲ್ಲ ಕೂಡ ನಮಗೆ ಸಂತೋಷ, ಸಮಾಧಾನ ನೀಡ್ತದೆ, ನೆಮ್ಮದಿಯನ್ನು ನೀಡ್ತದೆ. ಯಾವುದು ಪಶ್ಚಾತ್ತಾಪವನ್ನು ತರ್ತದೆ, ಇವತ್ತಿನ ದಿವಸ ನಾನು ಆ ವ್ಯಕ್ತಿಯ ಬಗ್ಗೆ ಕೆಟ್ಟದನ್ನು ಮಾತನಾಡಿದೆ, ಕೆಟ್ಟದನ್ನು ಬಯಸಿದೆ. ಕೊನೆಗೆ ನಮಗೆ ಒಂದು ಅಂತಃಕರಣ ಎಂಬುದು ಉಂಟು, ಮನಸ್ಸಾಕ್ಷಿ. ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಒಳಗೆ ಕೊರೆಯುತ್ತದೆ, ನಾವು ಮಾಡಿದ್ದು ಸರಿಯಲ್ಲ ಅಂತ ಹೇಳಿಕೊಂಡು. ಅದೇ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಬೆಳಗಿನಿಂದ ಸಾಯಂಕಾಲ ತನಕ ಏನು ನಡೀತದೆ, ಅದು ಹುಟ್ಟಿನಿಂದ ಸಾಯುವ ತನಕ ಆ ಪ್ರಾಯದಲ್ಲಿ, ಹಿರಿಯ ಪ್ರಾಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಯಾವ ಯಾವ ಪ್ರಾಯದಲ್ಲಿ ಏನನ್ನು ಮಾಡಿದೆ, ಒಳಿತನ್ನು ಮಾಡಿದೆ, ಇತರರಿಗೆ ಸಹಾಯ ಮಾಡಿದೆ, ದಾರಿ ತೋರಿಸಿದೆ, ನೆಮ್ಮದಿ ಕೊಡ್ತವೆ. ನಾನು ಈ ಕೋಲಾಹಲವನ್ನು ಮಾಡಿದ್ದೆ, ಆಗ ನನಗೆ ತಿಳಿಯಲಿಲ್ಲ, ನಾನು ಬೇಡದ್ದನ್ನು ಮಾಡಿದೆ, ನನ್ನನ್ನು ಬಂದಿಯಾಗಿ ಜೈಲಿಗೆ ಕರೆದುಕೊಂಡವರು, ನಾನು ಯಾರ ಕುಟುಂಬವನ್ನು ಹಾಳು ಮಾಡಿದೆ, ಯಾರೋ ಜೀವವನ್ನು ತೆಗೆದೆ. ಇದೆಲ್ಲ ಕೂಡ ಈ ಹಿರಿಯ ಪ್ರಾಯದಲ್ಲಿ ಹೇಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ? ಖಂಡಿತವಾಗಿಲ್ಲ, ಕೊಡಲ್ಲ. ಖಂಡಿತವಾಗಿ ಯಾರಾದರೂ ಮಾಡಿದ್ದಾರೆ ಅವರಿಗೆ ಅದು ಶಾಂತಿ ನೆಮ್ಮದಿ ಕೊಡಲ್ಲ. ಯಾರದನ್ನು ಕಲಿಸಿಕೊಟ್ಟಿದ್ದಾರೆ, ಪ್ರೇರಣೆ ಕೊಟ್ಟಿದ್ದಾರೆ, ಅದಕ್ಕೆ ಅಂಥ ವ್ಯಕ್ತಿಗಳ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕು. ಇಂಥ ವ್ಯಕ್ತಿಗಳನ್ನು ನಾವು ಕೇಳಬೇಕಾ, ಆಲಿಸಿಕೊಳ್ಬೇಕಾ? ಯಾಕಾಗಿ ನಮಗೆ ಪ್ರೇರಣೆ ನೀಡ್ತಾರೆ ಇವರು? ಅವರ ಮಕ್ಕಳಿಗೆ ಯಾಕೆ ಅವರು ಹಾಗೆ ಮಾಡಲ್ಲ? ಅವರಿಗೆ ಯಾಕೆ ಅವರು ಕಲಿಸಿಕೊಡುವುದಿಲ್ಲ ಹೀಗೆ? ಆದ್ದರಿಂದ ಕಲಹಕ್ಕೆ ದೂರವಿರುವವನು ಮಾನಕ್ಕೆ ಯೋಗ್ಯನು. ಇಂಥ ಕಲಹಗಳಿಂದ ದೂರಕ್ಕಿರುವವನು ಮಾನ ಮತ್ತು ಗೌರವಕ್ಕೆ ಯೋಗ್ಯನು. ಕಲಹಕ್ಕೆ ಕೈ ಹಾಕುವವನು ಪ್ರತಿಯೊಬ್ಬನು ಮೂರ್ಖನು. ಅದು ಮೂರ್ಖತನ. ಇತರರಿಗೆ, ಕಿರಿಯರಿಗೆ, ತರುಣರಿಗೆ ಈ ಕೆಟ್ಟದನ್ನು ಹೇಳಿಕೊಂಡು ಪ್ರಚೋದನೆ ನೀಡುವುದು
ಮೂರ್ಖತನ, ಖಂಡಿತವಾಗಿಯೂ ಮೂರ್ಖತನ. ಯಾವುದೇ ಧರ್ಮ ಇರಬಹುದು, ಯಾವುದೇ ಜಾತಿ ಇರಬಹುದು, ಯಾವುದೇ ಅಂತಸ್ತು ಇರಬಹುದು, ಯಾವುದೇ ಹಿನ್ನೆಲೆ ಇರಬಹುದು, ಇದನ್ನೆಲ್ಲ ಮಾಡುವವರಿಗೆ ಅದು ಕಳಂಕ. ಒಂದು ರೀತಿಯಲ್ಲಿ ಕಳಂಕ, ಅದು ಒಳ್ಳೆಯದಲ್ಲ. ಇನ್ನೊಂದು ವಾಕ್ಯ ನೋಡಿ, ಮಾನವನ ಅಂತರಾಲೋಚನೆಗಳು ಆಳವಾದಂಥ ಜಲನಿಧಿ. ವಿವೇಕಿಯಾದ ವ್ಯಕ್ತಿ ಅದನ್ನು ಹೊರತೆಗೆಯಬಲ್ಲ ಸೇದಿ. ಮಾನವನ ಅಂತರಾಲೋಚನೆಗಳು ಆಳವಾದ ಜಲನಿಧಿ. ವಿವೇಕಿಯಾದ ವ್ಯಕ್ತಿ ಅದನ್ನು ಹೊರಗೆ ತೆಗೆಯಬಲ್ಲ ಸೇದಿ. ದೇವರು ಈ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿಗಳಿಗಿಂತ ಮಾನವನನ್ನು ಉತ್ತಮ ಸೃಷ್ಟಿಯನ್ನಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ, ಈ ಉಳಿದ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅವುಗಳಿಗೆ ಕೂಡ ಬುದ್ಧಿವಂತಿಕೆ ಉಂಟು. ಕೆಲವು ಬಾರಿ ಹೀಗೆ ಅನ್ನಿಸುವುದುಂಟು, ಈ ಪ್ರಾಣಿ ಪಕ್ಷಿಗಳು ನಮ್ಮ ಮನುಷ್ಯರಿಗಿಂತ ಎಷ್ಟು ಬುದ್ಧಿವಂತವಾಗಿವೆ ಅಂತ ಹೇಳಿಕೊಂಡು. ಕೆಲವು ಪಕ್ಷಿಗಳು ನೋಡಿ, ಅವುಗಳಿಗೆ ಕೈ ಇಲ್ಲ, ಅವುಗಳು ಬೇರೆ ಉಪಕರಣಗಳನ್ನು ಉಪಯೋಗ ಮಾಡುವಾಗಿಲ್ಲ, ಕೈಯಿಂದ ಕೇವಲ ಒಂದು ಕೊಕ್ಕು ಉಂಟು ಅದಕ್ಕೆ ಅಷ್ಟೇ. ಆ ಕೊಕ್ಕಿನಿಂದ ಮನುಷ್ಯನು ಮಾಡಲಿಕ್ಕೆ ಅಸಾಧ್ಯವಾದಂಥ ಸಂಗತಿಗಳನ್ನು ಈ ಪಕ್ಷಿಗಳು ಮಾಡ್ತವೆ. ಕೆಲವು ಮರಗಳಲ್ಲಿ ನಾವು ನೋಡಿದರೆ ಅಲ್ಲಿ ಗೂಡುಗಳಿರ್ತವೆ, ಮೇಲಿನಿಂದ ಕೆಳಕ್ಕೆ ಅವು ಜೋತು ಬೀಳ್ತವೆ. ಮನುಷ್ಯನು ಕೆಳಗಿನಿಂದ ಮೇಲಕ್ಕೆ ಕಟ್ಟಿ ಹೋಗ್ತಾನೆ, ಆದರೆ ಪಕ್ಷಿಗಳು ಮೇಲಿನಿಂದ ಕೆಳಕ್ಕೆ ಈ ಗೂಡುಗಳನ್ನು ಕಟ್ಟುತ್ತವೆ. ಎಷ್ಟೊಂದು ಜ್ಞಾನ ದೇವರು ಈ ಪಕ್ಷಿಗಳಿಗೆ ಕೊಟ್ಟಿದ್ದಾರೆ. ಕೈ ಇಲ್ಲ ಅವುಗಳಿಗೆ, ಕೇವಲ ಒಂದು ಕೊಕ್ಕಿನಿಂದ ಅವುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಹುಲ್ಲು ಅಥವಾ ಕಡ್ಡಿಗಳನ್ನು ತರ್ತವೆ. ಯಾವ ರೀತಿ ಅವುಗಳು ಹೆಣೆಯುತ್ತವೆ ಈ ಗೂಡುಗಳನ್ನು. ಎಂಥ ಒಂದು ಅದ್ಭುತವಾದಂಥ ಶಕ್ತಿ ದೇವರು ಈ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಅದಕ್ಕಿಂತಲೂ ಮಿಗಿಲಾದಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ, ಬುದ್ಧಿಶಕ್ತಿ. ಊಹಿಸಲಿಕ್ಕೆ ಕೂಡ ಅಸಾಧ್ಯ ಮನುಷ್ಯನ ಒಳಗೆ ಎಷ್ಟು ಬುದ್ಧಿಶಕ್ತಿ ಉಂಟು, ಅಪಾರವಾದುದು. ಯಾರು ಹೇಳ್ತಾರೆ, ನಾವೇನು ಉಪಯೋಗ ಮಾಡ್ತೇವೆ ಕಿಂಚಿತ್ತು, ಉಪಯೋಗ ಮಾಡದ ಉಳಿದಂಥ ಶಕ್ತಿ ಎಷ್ಟೋ ಉಂಟದು, ಎಷ್ಟೋ ಉಂಟು. ನಾವು ಎಷ್ಟು ಅಗೆಯುತ್ತೇವೆ ಅಷ್ಟು ಬುದ್ಧಿಶಕ್ತಿ ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಉಪಯೋಗ ಮಾಡಬೇಕು, ಆಗ ಮಾತ್ರ ತಿಳಿತಾರೆ. ಯಾವುದಕ್ಕೆ ಉಪಯೋಗ ಮಾಡಬೇಕು? ಒಳಿತಿಗೆ ಉಪಯೋಗ ಮಾಡಬೇಕು, ಒಳ್ಳೆಯದಕ್ಕೆ. ನಾವು ನಮ್ಮಲ್ಲಿರುವಂತಹ ಅನುಭವ, ನಮ್ಮಲ್ಲಿರುವಂಥ ಬುದ್ಧಿಶಕ್ತಿ, ಅದನ್ನು ಕಿರಿಯರಿಗೆ ನಾವು ಪ್ರೇರಣೆ ಕೊಡುವುದಕ್ಕಾಗಿ ಉಪಯೋಗ ಮಾಡಿದರೆ ಸಮಾಜ ಎಷ್ಟು ಒಳಿತಾದೀತು. ಎಲ್ಲರೂ ಕೂಡ ಹೀಗೆ ಮಾಡಿದರೆ ಎಷ್ಟೊಂದು ಸುಂದರವಾದಂತಹ ಪ್ರಪಂಚವನ್ನು ಸೃಷ್ಟಿಸಬಹುದು. ಅದರೇನಾಗ್ತದೆ ಅಂತ ಹೇಳಿದರೆ, ಈ ಕೆಟ್ಟ ಶಕ್ತಿಗಳು ನಮ್ಮ ಒಳಗೆ ಬಂದು ಬಿಡ್ತವೆ. ಯಾರು ಚತುರರಿದ್ದಾರೆ ಅವರು ಅದನ್ನು ಹೊರಕ್ಕೆ ತಳ್ಳುತ್ತಾರೆ, ಅಥವಾ ತಮ್ಮನ್ನೇ ತಾವು ಅದಕ್ಕೆ ಬಲಿಯಾಗಲಿಕ್ಕೆ ಬಿಡಲ್ಲ. ಯಾರು ಸ್ವಲ್ಪ ಆಲಸ್ಯದಿಂದ ಇರ್ತಾರೆ ಮತ್ತು ಕೆಟ್ಟ ಶಕ್ತಿಗೆ ಒಳಗಾಗಿದ್ದಾರೆ, ಅವರು ತಮ್ಮಲ್ಲಿರುವಂಥ ಕೆಟ್ಟದಕ್ಕೆ ಉಪಯೋಗ ಮಾಡ್ತಾರೆ. ಒಳಿತನ್ನು ಕೂಡ, ತಮ್ಮಲ್ಲಿರುವಂಥ ಆ ದೇವರು ಕೊಟ್ಟಂಥ ಒಳ್ಳೆಯ ಶಕ್ತಿಯನ್ನು ಕೂಡ ಇಂಥದಕ್ಕೆ ಉಪಯೋಗ ಮಾಡುವುದನ್ನು ನಾವು ನೋಡ್ಬೋದು. ಮಾನವನ ಅಂತರಾಲೋಚನೆಗಳು ಆಳವಾದಂಥ ಜಲನಿಧಿ. ನಮ್ಮ ಸುತ್ತಮುತ್ತ ಬಾವಿಗಳು, ಕೆರೆಗಳಿದ್ದರೆ ನಾವು ನೋಡ್ಬೋದು, ಕೆಲವು ಆಳವಾಗಿರಲ್ಲ. ಅಲ್ಲಿ ಜನರು ಹೋಗಿ ಸ್ನಾನ ಮಾಡ್ತಾರೆ, ಧೈರ್ಯ ಕೂಡ ಇರ್ತದೆ. ಎಲ್ಲಿ ಆಳ ಉಂಟೋ ಅಲ್ಲಿ ಹೋಗಲಿಕ್ಕೆ ಜನರು ಸ್ವಲ್ಪ ಹಿಂಜರಿತಾರೆ.
ಎಲ್ಲಿಯಾದರೂ ಕಾಲು ತಪ್ಪಿದರೆ ಇನ್ನೇನಾದರೂ ಕೂಡ ಮುಳುಗಿ ಸಾಯಬಹುದಂತ ಹೇಳಿಕೊಂಡು. ಆದರೆ ಜಲ ನಿಕ್ಷೇಪಗಳು ಎಷ್ಟು ಆಳವಾಗಿವೆ ಅಷ್ಟು ಅವುಗಳು ಸಂಪನ್ಮೂಲಗಳು ನಮ್ಮ ಪ್ರಕೃತಿಯನ್ನು ವೃದ್ಧಿಪಡಿಸಲಿಕ್ಕೆ. ಮೇಲ್ಪದರದಲ್ಲಿ ನೀರಿದ್ದರೆ ಹೋಗಲಿಕ್ಕೇನು ಸುಲಭ, ಆದರೆ ಅದು ಜಾಸ್ತಿಯಾಗಿ ಅಥವಾ ದೀರ್ಘಕಾಲಕ್ಕೆ ಉಪಯೋಗಕ್ಕೆ ಬರಲ್ಲ, ಅದು ಬೇಗ ಖಾಲಿ ಆಗ್ತದೆ. ಆದರೆ ಈ ಆಳವಾದಂಥ ಜಲನಿಧಿಗಳು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ವಾತಾವರಣವನ್ನು ವೃದ್ಧಿಪಡಿಸಲಿಕ್ಕೆ ಎಷ್ಟೊಂದು ಉಪಯುಕ್ತ. ಯಾರಾದರೂ ಜಾಗವನ್ನು ವೃದ್ಧಿ ಮಾಡಬೇಕಿದ್ರೆ ಮೊದಲು ಏನನ್ನು ನೋಡ್ತಾರೆ ಅಂತ ಹೇಳಿದರೆ ಅಲ್ಲಿ ಜಲನಿಧಿ ಉಂಟಾ ಅಂತ ಹೇಳಿ. ಅದು ಇದ್ದರೆ ಆ ಒಂದು ಜಾಗದ ರೂಪನೆ ಬದಲಾಗ್ತದೆ. ಮೊದಲಿಗಿರುವುದು ಜಲನಿಧಿ, ಅದು ಇದ್ದರೆ ಸುತ್ತಮುತ್ತಲಿನ ಜಾಗ ಎಲ್ಲ ಒಳ್ಳೆಯದಾಗ್ತದೆ. ಮನುಷ್ಯನ ಜ್ಞಾನ ಒಂದು ಜಲನಿಧಿ ಇದ್ದ ಹಾಗೆ. ಎಷ್ಟು ಆಳ ಉಂಟು ಅಷ್ಟು ಒಳ್ಳೆಯದು, ತನಗೆ ಒಳ್ಳೆಯದು, ಇತರರಿಗೆ ಕೂಡ ಒಳ್ಳೆಯದು. ಅದಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡಬೇಕು. ಯಾವ ರೀತಿ ಈ ನೀರನ್ನು ಸೇದ್ತಾರೆ ಅಷ್ಟು ಸುತ್ತಮುತ್ತಲಿನ ಜಾಗದಲ್ಲಿ ಹಚ್ಚ ಹಸುರು ಉಂಟು ಮಾಡಲಿಕ್ಕೆ, ಬೆಳೆ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ಎಷ್ಟೋ ಜನರಿಗೆ ಅದರಿಂದ ಉಪಯೋಗ ಆಗ್ತದೆ. ಆಳವಾದಂಥ ಜಲನಿಧಿ ಅದು ಖಾಲಿ ಆಗಲ್ಲ. ದೇವರದನ್ನು ಪ್ರತಿಯೊಬ್ಬ ಮನುಷ್ಯರಿಗೆ ನೀಡಿದ್ದಾರೆ. ಬುದ್ಧಿನಿಧಿ, ಜ್ಞಾನನಿಧಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೆ ಕೂಡ. ನಾವು ಅದನ್ನು ಮಲಗಲಿಕ್ಕೆ ಬಿಟ್ಟರೆ ಅದು ಮಲಗಿಯೇ ಇರ್ತದೆ. ನಾವು ಉಪಯೋಗ ಮಾಡಿದರೆ ಅದು ನಮ್ಮನ್ನು ಕೂಡ ಜ್ಞಾನದಿಂದ, ಬುದ್ಧಿವಂತಿಕೆಯಿಂದ ತುಂಬುತ್ತದೆ, ಇತರರಿಗೆ ಕೂಡ ಸಹಾಯ ಮಾಡ್ತದೆ. ಆಳವಾದಂಥ ಬುದ್ಧಿನಿಧಿ, ಜ್ಞಾನನಿಧಿ ದೇವರೆಲ್ಲರಿಗೆ ಕೂಡ ಕೊಟ್ಟಿದ್ದಾರೆ. ಕೆಲವು ಸಾರಿ ನೋಡಿ, ಈ ವಿಕಲಚೇತನ ಮಕ್ಕಳು ಅಥವಾ ಜನರನ್ನು ನೋಡಿದಾಗ ಅದು ನಮಗೆ ಒಂದು ರೀತಿಯಲ್ಲಿ ಪಂಥಾಹ್ವಾನ. ಅವರಿಗೆ ಎಲ್ಲರ ಹಾಗೆ ಎಲ್ಲ ಅಂಗಾಂಗಗಳು ಇಲ್ಲ, ಆದರೂ ಕೂಡ ಜೀವನದಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ಅಂಗಾಂಗಗಳು ಸರಿ ಇದ್ದವರಿಗೆ ಅದು ನೋಡಿ ಸ್ವಲ್ಪ ನಾಚಿಕೆ ಆಗಬೇಕು. ಯಾಕಂತ ಹೇಳಿದರೆ ಅವರಿಗೆ ಪೂರ್ತಿಯಾದ ರೀತಿಯಲ್ಲಿ ಅಂಗಾಂಗಗಳು ಇಲ್ಲದಿದ್ದರೂ ಕೂಡ ಜೀವನವನ್ನು ಯಾವ ರೀತಿ ಪಂಥಾಹ್ವಾನವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ನನಗೆ ಏನಾಗಲ್ಲ ಅಂತ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಏನು ಕಮ್ಮಿ ಉಂಟೋ ಅದನ್ನು ಹಿಮ್ಮೆಟ್ಟಿ ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು ನಿಜವಾಗಿಯೂ. ಅಂಥದ್ದರಲ್ಲಿ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದರೆ ಬಾಹ್ಯ ಸಂಪನ್ಮೂಲಗಳನ್ನು ಬಿಡಿ, ನಮ್ಮ ದೇಹದಲ್ಲಿರುವಂಥ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಟ್ಟಿದ್ದರೆ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಈ ವಿಕಲಚೇತನ ಜನರು ನಮಗೆ ತೋರಿಸಿಕೊಡ್ತಾರೆ. ಕೆಲವು ಸಾರಿ ನಾವು ಪ್ರಶ್ನೆಯನ್ನು ಕೇಳ್ತೇವೆ, ದೇವರು ಇವರನ್ನು ಯಾಕಾಗಿ ಈ ರೀತಿಯಾಗಿ ಸೃಷ್ಟಿಸಿದ್ದಾರೆ ಅಂತ ಹೇಳಿಕೊಂಡು. ದೇವರು ನಮಗೆ ಪ್ರತಿಯೊಂದರಿಗೂ ಕೂಡ ಒಂದು ಕಲಿಕೆಯನ್ನು ನೀಡ್ತಾರೆ. ಇವರ ಮುಖಾಂತರ ಕೂಡ ಸರಿಯಾದಂಥ ವ್ಯಕ್ತಿಗಳು ಯಾವ ರೀತಿಯಲ್ಲಿ ನಾಚಿಕೆ ಪಟ್ಟಿಕೊಳ್ಬೇಕು ಇವರ ಮುಂದೆ ಅಂತ ಒಂದು ಸಂದೇಶವನ್ನು ದೇವರು ನಮಗೆ ಕೊಡ್ತಾರೆ. ಇನ್ನು ನಮ್ಮ ದೇಹದಲ್ಲಿ ಜೀವನದಲ್ಲಿರುವಂಥ ಸಂಪನ್ಮೂಲಗಳನ್ನು ಬಿಟ್ಟು ಇನ್ನು ಬಾಹ್ಯ ಸಂಪನ್ಮೂಲಗಳು ಇರಬಹುದು, ಆಸ್ತಿ ಅಥವಾ ನಮ್ಮ ಹತ್ರ ಜಾಗ ಉಂಟು, ಇನ್ನೇನು ಉಂಟು ನಮ್ಮ ಹತ್ರ, ಅಂಥದ್ರಲ್ಲಿ ನಮಗೆ ಜವಾಬ್ದಾರಿ ಇನ್ನೂ ಕೂಡ ಜಾಸ್ತಿ ಉಂಟು. ಅದನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿದ್ದೇನೆ ಅಥವಾ ಹಾಳು ಆಗಲಿಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳಿಕೊಂಡು ನಮ್ಮಲ್ಲಿರುವಂಥ ಬುದ್ಧಿಯನ್ನು, ಜ್ಞಾನವನ್ನು ಎಲ್ಲವನ್ನು ನಾವು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಮತ್ತು ದೇವರಲ್ಲಿ ಕೇಳುವ, ಇದನ್ನು ಯಾವ ರೀತಿಯಲ್ಲಿ ನಾನು ಉಪಯೋಗ ಮಾಡಬೇಕು, ನಿನ್ನ ಮಹಿಮೆಗೋಸ್ಕರ, ನನ್ನ ಘನತೆಗೋಸ್ಕರ ಅಲ್ಲ, ನಿನ್ನ ಮಹಿಮೆಗೋಸ್ಕರ ಯಾವ ರೀತಿಯನ್ನು ನಾನು ಉಪಯೋಗ ಮಾಡಬೇಕು ತಿಳಿಸು ದೇವರಂತ ಕೇಳಿಕೊಳ್ಳುವ. ಕರ್ತರಾದ ದೇವರೇ, ನೀವು ನಮ್ಮನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿದ್ದೀರಿ, ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ನಮಗೆ ನೀಡಿದ್ದೀರಿ.
ನಾವು ಇದನ್ನು ಉಪಯೋಗ ಮಾಡ್ತೇವೆ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕಾಗಿ. ಆದರೆ ಅದಕ್ಕಿಂತಲೂ ಹೊರಗೆ ದೂರಕ್ಕೆ ನಾವು ನೋಡಬೇಕಂತ ನೀವು ಇಚ್ಛಿಸುತ್ತೀರಿ. ನಮಗೇನು ನೀಡಿದ್ದೀರಿ ಅದು ನಮಗೋಸ್ಕರ ಮಾತ್ರ ಅಲ್ಲ, ಬದಲಾಗಿ ಇತರರಿಗೋಸ್ಕರ, ಪ್ರಪಂಚಗೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರ ಇದೆಲ್ಲವನ್ನು ಅರಿತುಕೊಳ್ಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನಮಗೆ ನೀಡಿರಿ. ನೀವು ನಮಗೆ ಏನೋ ನೀಡಿದ್ದೀರೋ ಅದನ್ನು ಯಾವ ರೀತಿ ನಾವು ಇತರರಿಗೆ ಬಳಸಿಕೊಳ್ಬಹುದು, ಇತರರಿಗೆ ಒಳಿತು ಮಾಡಲಿಕ್ಕೆ, ಇತರರ ಅನುಕೂಲತೆಗಾಗಿ ಯಾವ ರೀತಿ ಬಳಸಿಕೊಳ್ಬೇಕು ಎಂಬುದನ್ನು ನೀವು ನಮಗೆ ತೋರಿಸಿಕೊಡಿರಿ, ಜ್ಞಾನ ನೀಡಿರಿ, ದಾರಿ ತೋರಿಸಿರಿ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದಗಳನ್ನು ನೆಮ್ಮದಿಯ ನೀಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.